ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಇವತ್ತು ನಾನು ತೋರ್ಸೋಕೆ ಹೊರಟಿರೋದು ಬೆಂಗಳೂರಿನಲ್ಲಿರುವಂತಹ ಪಾರಂಪರಿಕ ಕಲಾಗ್ರಾಮವನ್ನ. ಅದಕ್ಕೂ ಮುಂಚೆ ಬೌನ್ಸ್ ಇನ್ಫಿನಿಟಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡಲೇಬೇಕು. ಬೌನ್ಸ್ ಇನ್ಫಿನಿಟಿಯ ಮೊದಲ ಹಾಗೆ ಪ್ರಮುಖವಾದಂತಹ ಒಂದು ವಿಚಾರ ನಾವು ಮೆನ್ಷನ್ ಮಾಡಲೇಬೇಕಾಗಿರೋದು, ಇದು ನಮ್ಮ ಬ್ರ್ಯಾಂಡ್, ನಮ್ಮ ಬೆಂಗಳೂರಿನ ಬ್ರ್ಯಾಂಡ್. ಈ ಬೌನ್ಸ್ ಇನ್ಫಿನಿಟಿಯನ್ನ ಡಿಸೈನ್ ಮಾಡಿರುವುದು ಕೂಡ ಬೆಂಗಳೂರಿನ ರಸ್ತೆಗಳು ಹಾಗೆ ಕರ್ನಾಟಕದ ರಸ್ತೆಗಳನ್ನ ಅಧ್ಯಯನ ಮಾಡಿ ಆ ರಸ್ತೆಗಳಿಗೆ ಸೂಕ್ತ ಆಗುವ ರೀತಿಯಲ್ಲಿ, ಸೂಟ್ ಆಗುವಂತಹ ರೀತಿಯಲ್ಲಿ ಈ ಬೌನ್ಸ್ ಇನ್ಫಿನಿಟಿಯನ್ನ ಡಿಸೈನ್ ಮಾಡಲಾಗಿದೆ. ಇದರ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂದ್ರೆ ಒಂದು ಪೋರ್ಟಬಲ್ ಬ್ಯಾಟರಿ ಹಾಗೆ ಫಾಸ್ಟೆಸ್ಟ್ ಚಾರ್ಜಿಂಗ್ ವ್ಯವಸ್ಥೆಯನ್ನ ಹೊಂದಿರುವಂತಹ ಒಂದು ಬೈಕ್ ಅಂದ್ರೆ, ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ಅದು ಬೌನ್ಸ್ ಇನ್ಫಿನಿಟಿ. ಈಗ ಬೆಂಗಳೂರಿನ ಟಾಪ್ ಹೆಡ್ಲೈನ್ಸ್. ಸ್ನೇಹಿತರ ಜೊತೆ ಪಾರ್ಟಿಗೆ ಹೋಗಿದ್ದ ಆರ್ಮಿ ಸಿಬ್ಬಂದಿಯ ಮಗ ಸಿಗರೆಟ್ ಸೇದುವಾಗ 33ನೇ ಮಹಡಿಯಿಂದ ಬಿದ್ದು ಸಾವು. ಮದ್ಯಪಾನದ ಜೊತೆಗೆ ಗಾಂಜಾ ಸೇವನೆ ಮಾಡಿರೋ ಅನುಮಾನ. ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ. ಮಗಳ ನೋಡೋಕೆ ಮಾಜಿ ಹೆಂಡತಿ ಮನೆಗೆ ಬಂದಿದ್ದ ಅಪ್ಪ. ಬಾತ್ರೂಮ್ನಲ್ಲಿದ್ದ ಮಗಳಿಗೆ ಕೊಟ್ಟನ ಟಾರ್ಚರ್. ಏನಿ ಆರೋಪ? ಕೊರಿಯರ್ನಲ್ಲಿ ನಿಷೇಧಿತ ವಸ್ತುಗಳು ಸಿಕ್ಕಿದೆ ಅಂತ ಬಂತು ಕಾಲ್. ಫ್ರಾಡ್ ಕರೆಗೆ ಹೆದರಿ ಲಕ್ಷ ಕಳುಹಿಸಿದ್ರು ಐಎಎಸ್ಸಿ ಪ್ರೊಫೆಸರ್. 83 ಲಕ್ಷ ಹಣ ಕಳುಹಿಸಿದ ಪ್ರೊಫೆಸರ್ ಮೇಲೆ ಪೊಲೀಸರಿಗೆ ಶುರುವಾಗಿದೆ ಡೌಟ್. ರಾಜಧಾನಿಯಲ್ಲಿ ಬೆಳ್ಳಂಬೆಳಗ್ಗೆ ಗರ್ಜಿಸಿದ ಜೆಸಿಬಿ. ಬಿಡಿಎ ಅಧಿಕಾರಿಗಳಿಂದ ಒತ್ತುವರಿ ಜಾಗದಲ್ಲಿದ್ದ ಅಧಿಕಾರಿಗಳ ಅಂಗಡಿಗಳ ತೆರವು. ಬೀದಿಗೆ ಬಿದ್ದ 60ಕ್ಕೂ ಹೆಚ್ಚು ಗುಜರಿ ಅಂಗಡಿಗಳ ಮಾಲೀಕರು ದುಡ್ದಿದ್ದೆಲ್ಲ ಈ ಜಾಗಕ್ಕೆ ಹಾಕಿದ್ವಿ ಅಂತ ಕಣ್ಣೀರು. ಸದ್ದಿಲ್ಲದೆ 700ರ ಗಡಿ ದಾಟಿದ ಕೋವಿಡ್ ಕೇಸ್. ರಾಜಧಾನಿಯಲ್ಲಿ ಕೊರೋನಾಗೆ ಇಂದು ಒಬ್ಬರ ಬಲಿ. ಹೆಮ್ಮಾರಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್. ವರ್ಷಾಚರಣೆಗೆ ವಿಶೇಷ ಸಲಹೆ ಕೊಟ್ಟ ಕಮಿಷನರ್ ದಯಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.